ಸಕಲೇಶಪುರದ ಬಳಿ ಪದೇ ಪದೇ ಗುಡ್ಡ ಕುಸಿತಾ ಇರೋದ್ರಿಂದ ಸಮಸ್ಯೆ ಸೃಷ್ಟಿಯಾಗೋದು, ಸಮಸ್ಯೆಗಳು ಮುಂದುವರಿತಾ ಇದೆ. ದುರಸ್ತಿ ಕಾರ್ಯಾಚರಣೆ ವೇಳೆ ಮತ್ತೊಮ್ಮೆ ಮಣ್ಣು ಕುಸಿದಿದೆ. ತೆರವು ಕಾರ್ಯಾಚರಣೆ ನಡೆಸ್ತಾ ಇದ್ದ ವೇಳೆನೇ ಹಿಟಾಚಿ ಆ ಮಣ್ಣಿನ ಅಡಿಯಲ್ಲಿ ಸಿಲುಕೊಳ್ತು. ಅದೃಷ್ಟವಶಾತ್ ಅಪಾಯದಿಂದ ಚಾಲಕ ಪಾರಾಗಿದ್ದಾರೆ. ಆ ಹಿಟಾಚಿನ ಆಪರೇಟ್ ಮಾಡ್ತಾ ಇದ್ರಲ್ಲ, ಆ ಚಾಲಕ ಪಾರಾಗಿದ್ದಾರೆ. ಸಕಲೇಶಪುರದ ಅಂಚಂಗಿ ಬಳಿ ನಡೀತಾ ಇರುವಂತಹ ಮಣ್ಣು ತೆರವು ಕಾರ್ಯಾಚರಣೆ ಮಾರ್ಗ ಮಧ್ಯೆಯೇ ರೈಲುಗಳು ಸಿಕ್ಕಾಕೊಂಡಿದೆ. ಅತಂತ್ರ ಸ್ಥಿತಿಯಲ್ಲಿ ಪ್ರಯಾಣಿಕರಿದ್ದಾರೆ. ತಿಂಡಿ ಹಾಗೂ ಕುಡಿಯೋ ನೀರಿಲ್ಲದೆ ಕೆಲ ಪ್ರಯಾಣಿಕರು ಪರದಾಡ್ತಾ ಇದ್ದಾರೆ. ಬೇರೆ ಬೇರೆ ವ್ಯವಸ್ಥೆಗಳು ಕೂಡ ಇಲ್ಲ ಅಂತ ಹಿಡಿ ಶಾಪವನ್ನು ಹಾಕ್ತಾ ಇದ್ದಾರೆ. ಬಿದ್ದಂತಹ ಮಣ್ಣನ್ನ ತೆರವುಗೊಳಿಸೋಣ ಅಂತ ಹೇಳಿದ್ರೆ ಎಲ್ಲಿ ಆ ಮಣ್ಣು ಬಿದ್ದಿದೆಯೋ ಮತ್ತೆ ಮತ್ತೆ ಅಲ್ಲಿ ಗುಡ್ಡದ ಮಣ್ಣು ಕುಸಿತಾ ಇರೋದ್ರಿಂದ ನೋಡ್ತಾ ಇದ್ರೆ ಬೃಹತ್ ಪ್ರಮಾಣದ ಬಂಡೆ ಕಲ್ಲುಗಳು ಕೂಡ ಅಲ್ಲಿ ಇದಾವೆ. ಸೊ ಇದೆಲ್ಲವೂ ಹಳಿ ಮೇಲೆ ಬಿದ್ದಿರೋದ್ರಿಂದ ಇದನ್ನು ತೆರವುಗೊಳಿಸೋ ತನಕ ಅಲ್ಲಿ ರೈಲು ಸಂಚಾರ ಸಾಧ್ಯನೇ ಇಲ್ಲ, ಅಸಾಧ್ಯದ ಮಾತು. ಸೊ ಹಿಟಾಚಿ ಕೂಡ ಅದೇ ಮಣ್ಣಿನ ಅಡಿಯಲ್ಲಿ ಸಿಕ್ಕಾಕೊಂಡು ಸಮಸ್ಯೆ ಆಯಿತು ಅನ್ನೋದು ತಿಳಿದು ಬರ್ತಾ ಇದೆ. ಮತ್ತೆ ಇನ್ಯಾವ ಭಾಗದಲ್ಲಿ ಗುಡ್ಡ ಕುಸಿಯುತ್ತೋ ಅನ್ನುವಂತಹ ಆತಂಕ ಕೂಡ ಇದೆ. ಕೆಲವರು ಹೇಳ್ತಾ ಇದ್ದಾರೆ ಆ ಭಾಗದಲ್ಲಿ ಸತತವಾಗಿ ನಡೀತಾ ಇರುವಂತಹ ಅಭಿವೃದ್ಧಿಯ ವಿಕಾರತೆಗಳಿಗೆ ಈ ಥರದ್ದು ಸುದ್ದಿಗಳು ನಾವು ಜಾಸ್ತಿ ಕೇಳ್ಪಡ್ತಾ ಇದ್ದೀವಿ ಅಂತ. ಏನೇ ಆಗಲಿ ಪ್ರಯಾಣಿಕರಿಗೆ ಸಮಸ್ಯೆ ಆಗ್ತದೆ. ಯಾವ ಪ್ರಮಾಣದಲ್ಲಿ ನೋಡಿ ಮಣ್ಣು ಕುಸಿದಿದೆ, ಅಲ್ಲಿ ಹಳಿ ಮೇಲೆ ಡೈರೆಕ್ಟಾಗಿ ಇಷ್ಟು ಪ್ರಮಾಣದಲ್ಲಿ ಮಣ್ಣು ಬಿದ್ದಿದೆ. ಅದನ್ನೆಲ್ಲ ತೆರವುಗೊಳಿಸೋ ತನಕ ಅಲ್ಲಿ ಸಂಚಾರ ಅಸಾಧ್ಯ. ಸಾಲಾಗಿ ರೈಲುಗಳು ನಿಂತಿದೆ. ಡೀಟೇಲ್ಸ್ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ ಶಶಿಧರ್. ಮತ್ತೆ ಗುಡ್ಡ ಕುಸಿತ ಆಗಿದೆ. ಸೊ ಏನು ಹೇಳ್ತಾ ಇದ್ದಾರೆ ಸದ್ಯಕ್ಕೆ, ಇನ್ನು ಎಷ್ಟು ಸಮಯ ಬೇಕಾಗುತ್ತೆ ಹಾಗಾದ್ರೆ ಆ ಮಣ್ಣನ್ನು ತೆರವುಗೊಳಿಸೋದಕ್ಕೆ? ಈಗಲಾದ್ರೂ ಪರ್ಯಾಯ ವ್ಯವಸ್ಥೆಯನ್ನ ಪ್ರಯಾಣಿಕರಿಗೆ ಮಾಡಿದ್ದಾರಾ ಅಥವಾ ಈಗಲೂ ಅತಂತ್ರ ಸ್ಥಿತಿ ಮುಂದುವರಿತಾ ಇದೆಯಾ ಅಂತ? ಏನು ನಿನ್ನೆ ಮಧ್ಯರಾತ್ರಿ ಸಕಲೇಶಪುರ ತಾಲೂಕಿನ ಆಚಂಗಿ ಬಳಿ ರೈಲ್ವೆ ಹಳಿ ಮೇಲೆ ಭಾರಿ ಪ್ರಮಾಣದಲ್ಲಿ ಮಣ್ಣು ಕುಸಿತವಾಗಿತ್ತು. ಇದರಿಂದಾಗಿ ಸುಮಾರು 5ಕ್ಕೂ ಹೆಚ್ಚು ರೈಲುಗಳು ಅಲ್ಲಿ ಸಿಲುಕಿಕೊಂಡಿದ್ದು. ಒಂದು ಬೆಂಗಳೂರಿಂದ ಮಂಗಳೂರಿಗೆ ಬರ್ತಕ್ಕಂತಹ 3 ಟ್ರೈನ್ಗಳು ಹಾಗೂ ಮಂಗಳೂರಿಂದ ಬೆಂಗಳೂರಿಗೆ ಬರ್ತಕ್ಕಂತಹ 2 ಟ್ರೈನ್ಗಳು ಮಾರ್ಗ ಮಧ್ಯೆ ಸಿಲುಕಿಕೊಂಡಿತ್ತು. ಹೀಗಾಗಿ ಕೆಲವು ಪ್ರಯಾಣಿಕರಿಗೆ ಬಸ್ ವ್ಯವಸ್ಥೆಯನ್ನು ಮಾಡಲಾಗಿದೆ, ಅಲ್ಲದೆ ತಿಂಡಿ ನೀರಿನ ಸೌಲಭ್ಯವನ್ನು ಸಹ ಮಾಡಲಾಗಿದೆ. ಆದರೆ ಮಣ್ಣು ತೆರವು ಕಾರ್ಯಾಚರಣೆ ಈಗಲೂ ಮುಂದುವರೆದಿದೆ. ನೀವೀಗ ದೃಶ್ಯದಲ್ಲಿ ಗಮನಿಸಬಹುದು, ಇದೇ ಜಾಗದಲ್ಲಿ ಮಧ್ಯರಾತ್ರಿ ಏನು ಮಣ್ಣು ಕುಸಿರ್ತಕ್ಕಂಥದ್ದು ಯಾವ ಪ್ರಮಾಣದಲ್ಲಿ ಕುಸಿದೆ ಅಂತ ಹೇಳಿದರೆ ಬೃಹತ್ ಗಾತ್ರದ ಬಂಡೆಗಳು. ಈ ಬಂಡೆಗಳನ್ನು ಹಿಟಾಚಿ ಮೂಲಕ BVR ಏನು ವೆಹಿಕಲ್ ಇದೆ ಅದಕ್ಕೆ ಹಾಕಿ ಅದರ ಮೂಲಕ ಮಣ್ಣು ಹಾಗೂ ಬಂಡೆಗಳನ್ನು ತೆರವುಗೊಳಿಸಿ ಬೇರೆಡೆಗೆ ಸಾಗಿಸಲಾಗ್ತಾ ಇದೆ. ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಈಗ ಭೂಕುಸಿತವಾಗಿದೆ. ಇದರಿಂದಾಗಿ ಸಾಕಷ್ಟು ರೈಲುಗಳು ಈ ಮಾರ್ಗದಲ್ಲಿ ಏನು ಸಂಚಾರ ಮಾಡ್ತಿದ್ದು ಸುಬ್ರಹ್ಮಣ್ಯ, ಧರ್ಮಸ್ಥಳ, ಮಂಗಳೂರು, ಸಕಲೇಶಪುರ, ಹಾಸನ ಆ ಮಾರ್ಗವಾಗಿ ಸಂಚರಿಸಿದಂತಹ ಎಲ್ಲ ರೈಲುಗಳು ಸಂಪೂರ್ಣವಾಗಿ ಸ್ಥಗಿತವಾಗಿದೆ. ಅಲ್ಲದೆ ಪ್ರಯಾಣಿಕರಿಗೆ ಏನು ನಗರ ಪ್ರದೇಶದಲ್ಲಿ ಇರ್ತಕ್ಕಂತಹ ಪ್ರಯಾಣಿಕರಿಗೆ ಬಸ್ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಅಲ್ಲದೆ ಕೆಲವರು ಟಿಕೆಟ್ ದುಡ್ಡನ್ನು ವಾಪಸ್ ನೀಡಿ ಬೇರೆ ವಾಹನಗಳಲ್ಲಿ ತೆರಳುವಂತೆ ಸೂಚನೆಯನ್ನು ನೀಡಿದ್ದಾರೆ. ಅಲ್ಲದೆ ಏನು ಕೆಲವರಿಗೆ ಊಟ ತಿಂಡಿ ಯಾವುದೂ ವ್ಯವಸ್ಥೆ ಇರಲಿಲ್ಲ, ಅಂಥವ್ರಿಗೆಲ್ಲವೂ ಸಹ ಈಗ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಆದರೆ ಗುಡ್ಡ ಏನು ಕುಸಿದಿದೆ ಅದು ತೆರವುಗಡೆ ಇನ್ನೂ ಸಹ ಭಾಳ ಸಮಯ ಹಿಡಿತದೆ. ಯಾಕೆಂದರೆ ಅಷ್ಟು ಪ್ರಮಾಣದಲ್ಲಿ ಮಣ್ಣು ಹಾಗೂ ಬಂಡೆಗಳ ಸಮೇತವಾಗಿ ಕುಸಿದಿದೆ. ಹಾಗಾಗಿ ಇಲ್ಲಿ ಏನು ಸ್ಥಳದಲ್ಲಿ ರೈಲ್ವೆ ಇಲಾಖೆ ಕಾರ್ಮಿಕರು ಇರ್ಬೋದು, ಅಧಿಕಾರಿಗಳು ಎಲ್ಲರೂ ಸಹ ಮೊಕ ಮೂಡಿ ತೆರವು ಕಾರ್ಯಾಚರಣೆಯನ್ನು ವೇಗವಾಗಿ ಮಾಡ್ತಾ ಇದ್ದಾರೆ. ಆದರೆ ಸದ್ಯದ ಏನು ನೋಡುವಂಥ ದೃಶ್ಯದ ಪ್ರಕಾರ ಈ ತೆರವು ಕಾರ್ಯಾಚರಣೆಗೆ ಸಂಜೆ ವೇಳೆ ಆಗ್ತದೆ. ಯಾಕೆಂದರೆ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ರೈಲ್ವೆ ಹಳಿ ಮೇಲೆ ಬಿದ್ದಿದೆ. ಈ ರೈಲ್ವೆ ಹಳಿ ಮೇಲೆ ಏನು ಮಣ್ಣು ಕುಸಿದಿದೆ ಅದರಿಂದ ಆಚೆ ರೈಲುಗಳು ನಿಂತಿವೆ. ಅಲ್ಲಿರ್ತಕ್ಕಂಥ ಎಲ್ಲ ಪ್ರಯಾಣಿಕರನ್ನ ಈಗ ಏನು ಸಕಲೇಶಪುರ ಭಾಗಕ್ಕೆ ಕರೆದುಕೊಂಡು ಹೋಗಿ ಅಲ್ಲಿಂದ ಬಸ್ಸನ್ನು ಕಲ್ಪಿಸಿ ಅವರಿಗೆ ತೆರಳಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತಿದೆ. ವೀಕೆಂಡ್ ಆದ್ದರಿಂದ ಧಾರ್ಮಿಕ ಕ್ಷೇತ್ರಗಳಿಗೆ ತೆರಳ್ತಕ್ಕಂಥವ್ರು, ಊರುಗಳಿಗೆ ತೆರಳ್ತಕ್ಕಂಥದ್ದು, ಅಲ್ಲದೆ ನಾಳೆ ಕೆಲವು ಎಕ್ಸಾಮ್ಗಳಿದ್ದು ಅಲ್ಲಿಗೆ ತೆರಳ್ತಕ್ಕಂಥವ್ರು ಸಾವಿರಾರು ಜನ ಈ ರೈಲುಗಳಲ್ಲಿ ಇದ್ದರು. ಈಗ ಎಲ್ಲರೂ ಸಹ ಆ ಸಮಯಕ್ಕೆ ಸರಿಯಾಗಿ ಹೋಗಲಿಕ್ಕೆ ಸಾಧ್ಯವಾಗದೆ ಒಂದು ರೀತಿ ಪರದಾಡುವಂಥ ಪರಿಸ್ಥಿತಿ ಈಗ ನಿರ್ಮಾಣವಾಗಿರ್ತಕ್ಕಂಥದ್ದು. ಇನ್ನೂ ಸಹ ಏನು ಸಕಲೇಶಪುರ ತಾಲೂಕಿನ ಆಚಂಗಿ ಬಳಿ 2 ಹಿಟಾಚಿ ಒಂದು JCB ಮೂಲಕ ಮಣ್ಣನ್ನು ತೆರವುಗೊಳಿಸ್ತಾ ಇದೆ. ಆದರೆ ಇದು ಸಹ ಸಂಜೆವರೆಗೂ ಆಗುವಂಥ ಒಂದು ಸಾಧ್ಯತೆ ಇದೆ. ಆ ನಂತರದಲ್ಲೇ ಇಲ್ಲಿ ಏನು ಮೊದಲು ಗೂಡ್ಸನ್ನು ಪ್ರಾಯಕವಾಗಿ ಸಂಚಾರ ಮಾಡಲಿಕ್ಕೆ ಬಿಡ್ತಾರೆ. ಅಲ್ಲಿ ಏನಾದರೂ ಅದು ಯಶಸ್ವಿ ಆದರೆ ಆ ನಂತರದಲ್ಲಿ ಏನೀಗ ರೈಲುಗಳು ಸಂಚಾರ ಸ್ಥಗಿತಗೊಂಡಿದೆ, ಆ ಎಲ್ಲ ರೈಲುಗಳನ್ನು ಓಡಾಡಲಿಕ್ಕೆ ಅವಕಾಶ ಕೊಡ್ತಾನೆ. ಈಗ ಸದ್ಯಕ್ಕೆ ಪ್ಯಾಸೆಂಜರ್ ರೈಲುಗಳು ಸಂಪೂರ್ಣವಾಗಿ ಆಲೂರು, ಸಕಲೇಶಪುರ ಹಾಗೂ ಏನು ಮಾರ್ಗ ಮಧ್ಯೆ ಆಚಂಗಿ ಮಾರ್ಗ ಮಧ್ಯೆ ಸಿಲುಕಿದೆ, ಅಲ್ಲಲ್ಲಿಯೇ ನಿಂತಿದೆ. ಅಲ್ಲಿರ್ತಕ್ಕಂತಹ ಪ್ರಯಾಣಿಕರು ಏನಿದ್ದಾರೆ ಅವರು ಕೆಲವರು ಬಸ್ಗಳಲ್ಲಿ ತೆಲಗಿದೆ, ಕೆಲವರು ಖಾಸಗಿ ವಾಹನಗಳಲ್ಲಿ ತೆರಳುವ ವ್ಯವಸ್ಥೆಯನ್ನು ಸಹ ಮಾಡಲಾಗಿದೆ. ಸದ್ಯಕ್ಕೆ ಈ ಮಾರ್ಗದಲ್ಲಿ ರೈಲು ಸಂಚಾರ ಸಂಪೂರ್ಣವಾಗಿ ಸ್ಥಗಿತವಾಗಲಿದೆ. ಈ ಮಣ್ಣು ತೆರವು ಕಾರ್ಯಾಚರಣೆ ಸಂಜೆವರೆಗೂ ಆಗುವಂಥ ಒಂದು ಸಾಧ್ಯತೆ ಹೆಚ್ಚಾಗಿದೆ. ಆ ನಂತರವೇ ಇಲ್ಲಿ ರೈಲುಗಳ ಸಂಚಾರವನ್ನು ಆರಂಭಿಸುವುದಾಗಿ ರೈಲ್ವೆ ಇಲಾಖೆ ಅಧಿಕಾರಿಗಳು ತಿಳಿಸಿರ್ತಕ್ಕಂಥದ್ದು. ಮಮತಾ, ಆಲ್ ರೈಟ್, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಒಟ್ಟಿನಲ್ಲಿ ನೋಡ್ತಾ ಇದ್ದೀರಾ ನೀವು, ದೊಡ್ಡ ಪ್ರಮಾಣದಲ್ಲಿ ಅಲ್ಲಿ ಮಣ್ಣು ಬಿದ್ದಿದೆ. ಟನ್ ಗಟ್ಟಲೆ ಒಂದು ಗುಡ್ಡ ಕುಸಿತು, ಗುಡ್ಡದ ಮಣ್ಣು ಬಿತ್ತು ಅಂತ ಹೇಳಿದ್ರೆ ಅದು ಟನ್ ಗಟ್ಟಲೆ ಬಿದ್ದಿರುತ್ತೆ. ಅಷ್ಟು ಸುಲಭವಾಗಿ 1-2 ಗಂಟೆಯಲ್ಲಿ ಕಾರ್ಯಾಚರಣೆ ಮುಗಿದ್ಬಿಡಲ್ಲ, ಗಂಟೆಗಟ್ಟಲೆ ಬೇಕಾಗತ್ತೆ. ಈಗ ಆಲ್ರೆಡಿ ನಾವು ತೋರಿಸ್ತಾ ಇದ್ವಿ 4-5 ಗಂಟೆಯಿಂದ ನಿರಂತರವಾಗಿ ಆ ಯಂತ್ರಗಳ ಮೂಲಕ ಮಣ್ಣು ತೆರವುಗೊಳಿಸುವಂತಹ ಕಾರ್ಯಾಚರಣೆ ಮಾಡ್ತಾ ಇದ್ರು. ಬಟ್ ಮತ್ತೊಂದು ಸಲ ಅಲ್ಲಿ ಗುಡ್ಡ ಕುಸಿತ ಆಗಿರೋದ್ರಿಂದ ಆತಂಕ ಇದೆ, ಇನ್ನೇನು ಸಮಸ್ಯೆ ಆಗತ್ತೆ ಅಂತ. ಪ್ರಯಾಣಿಕರಂತೂ ತ್ರಿಶಂಕು ಸ್ಥಿತಿಯಲ್ಲಿದ್ದಾರೆ.